ಹಾಯ್ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು ಲಾಸ್ಟಲ್ಲಿ ಸಿ ಜಿ ಎಲ್ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡತ್ತಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಸಿ ಜಿ ಎಲ್ ಮ್ಯಾಗ ಕೇಳಿರುವಂತ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ಓಕೆ, ಇದು ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎರಡು ಮಿಕ್ಸ್ ಕ್ವಶನ್ಸ್. ಸೊ ನೋಡ್ರಿ, ಎಸ್ ಎಸ್ ಸಿ ಜೆ ಡಿ ಅನ್ನ ಕಾಲ್ಫರ್ ಮಾಡಿದ್ದಾರೆ. ಓಕೆ, ಎಸ್ ಎಸ್ ಸಿ ಜೆ ಡಿ ಅನ್ನ ಎಲ್ಲರೂ ಅಪ್ಲೈ ಮಾಡಿ. ಸೊ ನೋಡ್ರಿ, 25,000ಕ್ಕಿಂತನೂ ಜಾಸ್ತಿ ಪೋಸ್ಟ್ಗಳದಾವ, 25,000 ಪ್ಲಸ್ ಪೋಸ್ಟ್ಗಳದಾವ. ಸೊ ನೋಡ್ರಿ, ಮ್ಯಾಥ್ಸ್ದಾಗ ನೋಡ್ರಿ ನಾವು ಆಲ್ಮೋಸ್ಟ್ ಆಗಿ ಎಷ್ಟು ಕ್ವಶನ್ಸ್ ಇರ್ತಾವಂದ್ರ 50% ಎಲ್ಲ ಬರೋದ್ರಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡು ಕೂಡ 50% ಬರ್ತಾವ ಕ್ವಶನ್ಸ್. ಸೊ ಟೋಟಲ್ ಆಗಿ ನಂಬರ್ ಆಫ್ ಕ್ವಶನ್ಸ್ ಎಸ್ ಎಸ್ ಸಿ ಜೆ ಡಿ ಒಳಗ 80 ಪ್ರಶ್ನೆಗಳು ಇರ್ತಾವ್ರಿ. ಒಂದು ಕ್ವಶನ್ಗ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 160 ಮಾರ್ಕ್ಸ್ ಏನಿರುತ್ತೆ ಅಂದ್ರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ಅದಕ್ಕಾಗಿ ಏನ್ ಮಾಡ್ರಂದ್ರೆ ಎಕ್ಸಾಮ್ ಅನ್ನ ಅಟೆಂಡ್ ನೀವು ಓದ್ತಿರೋ ಬಿಡ್ತಿರೋ ಅದು ಸೆಕೆಂಡರಿ, ಬಟ್ ಓದ್ಲೇಬೇಕು ಕಂಪಲ್ಸರಿ. ಸೊ ನೋಡ್ರಿ, ನೀವು ಎಕ್ಸಾಮ್ ಅನ್ನ ಕಟ್ಟಿದ ನಂತರ ನೀವು ಏನ್ ಮಾಡ್ಬೇಕಂದ್ರ, ಸೊ ನೋಡ್ರಿ ಮ್ಯಾಥ್ಸ್ ಅಲ್ಲಿ ನೋಡ್ರಿ, ಮ್ಯಾಥ್ಸ್ ಅಲ್ಲಿ 20 ಪ್ರಶ್ನೆಗಳು ಬರ್ತಾವ. ಸೊ ರೀಸನಿಂಗ್ ಅಲ್ಲಿ 20 ಪ್ರಶ್ನೆಗಳು ಬರ್ತಾವ. ಸೊ ಇಂಗ್ಲಿಷ್ ಅಥವಾ ಹಿಂದಿ ಗ್ರಾಮರ್ 20 ಪ್ರಶ್ನೆಗಳು ಬರ್ತಾವ. ಸೊ ಅದೇ ತರ ನೆಕ್ಸ್ಟ್ ಜಿ ಕೆ ಮೇಲೆ 20 ಪ್ರಶ್ನೆಗಳು ಬರ್ತಾವ. ಸೊ ಈ ತರ ಟೋಟಲ್ ಆಗಿ 80 ಪ್ರಶ್ನೆಗಳು ಬರ್ತಾವ್ರಿ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇಂದ ಇರುತ್ತೆ ಅಂದ್ರ 160 ಮಾರ್ಕ್ಸ್ ಇಂದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಅದಕ್ಕಾಗಿ ಏನಂದ್ರ ಈಸಿಯಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ಅದಾದ ನಂತರ ರನ್ನಿಂಗ್ ಇರುತ್ತೆ, ಫಿಸಿಕಲ್ ಅಂತ ಇರುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ಏನಂದ್ರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ ನಂತರ ಆಫ್ಟರ್. ಸೊ ನೀವು 160ಗೆ 100+ ಏನಾದ್ರು ನೀವು ಸ್ಕೋರ್ ಅನ್ನ ಮಾಡ್ರ 100% ನಿಮ್ಮ ಲಿಸ್ಟ್ದಾಗ ಹೆಸರು ಇದ್ದ ಇರುತ್ತೆ. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ನಾವು ಎಕ್ಸಾಮ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದ್ರಿ. ನೋಡ್ರಿ, ಎಸ್ ಎಸ್ ಸಿ ಸಿ ಜಿ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ನಾವೇನ್ ಮಾಡಿದ್ರೆ ಅಷ್ಟೇನು ಹೈ ಲೆವೆಲ್ ಡಿಫಿಕಲ್ಟಿ ಕ್ವಶನ್ ಪೇಪರ್ ಇರಲ್ಲ. ಓಕೆನಾ? ಸೊ ಅದಕ್ಕಾಗಿ ನೋಡ್ರಿ, ನಾವು ಎಸ್ ಎಸ್ ಸಿ ಸಿ ಜಿ ಅಲ್ಲೂ ಆಯ್ತು, ನೆಕ್ಸ್ಟ್ ಎಸ್ ಎಸ್ ಸಿ ಜೆ ಡಿದು ಕೂಡ ಓಲ್ಡ್ ಅಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಜಿ ಕೆ ಕೂಡ ತಗೋಣ, ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. The position of the how many letters will be remain in the unchanged if all the letters of the word is E N T O M B and Tom are arranged in the English alphabetic order ಅಂತ ಕೊಳ್ಳಿ. ಓಕೆ, ಇದು ನೋಡ್ರಿ, ಇಲ್ಲಿ ಇದೇನು ಕೊಟ್ಟಾರೆ, ಇ ಎನ್ ಟಿ ಒ ಎಂ ಬಿ ಅಂತ ಒಂದು ವರ್ಡ್ ಇದೆ. ಸೊ ಇದನ್ನ ನಾವ್ ಏನ್ರಿ ಇದ್ರೊಳಗೆ ಕೊಟ್ಟಂತ ವರ್ಡ್ಗಳನ್ನ ಅಲ್ಫಾಬೆಟಿಕ್ ವೈಸ್ ನಾವು ಬರ್ಕೋತ ಬಂದು ಅಂತ ಹೇಳ್ರಿ. ಸೊ ಎಷ್ಟು ವರ್ಡ್ಗಳ ಇಂಟರ್ಚೇಂಜ್ ಆಗ್ತಾವು ಅಥವಾ ಚೇಂಜ್ ಆಗಂಗಿಲ್ಲ, ರಿಮೈನಿಂಗ್ ಎಷ್ಟು ಚೇಂಜ್ ಆಗೋಲ್ದ ಇರ್ತಾವಲ್ಲ ಅದನ್ನ ನಾವು ಆನ್ಸರ್ ಅನ್ನ ಟಿಕ್ ಮಾಡ್ಬೇಕ್ರಿ. ಸೊ ನೋಡ್ರಿ, ಹಾಗಿದ್ದಾಗ ಎ ಬಿ ಸಿ ಡಿ ಪ್ರಕಾರ ಬರ್ಕೊಂಡ್ ಬಂದ್ರ ಎ ಅನ್ನೋದಂತೂ ಇದ್ರಾಗಿಲ್ಲ, ಬಿ ಇದೆ. ಹಾಗಿದ್ರೆ ಬಿ ಬರ್ದೆ, ಬಿ ಸಿ ಡಿ ಇ ಇದೆ, ಇ ಬರ್ದೆ, ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಇದೆ. ನೆಕ್ಸ್ಟ್ ಥರ್ಡ್ ನಂಬರ್ ಪ್ಲೇಸ್ ಎಂ. ಅದಾದ ನಂತರ ಎನ್ ಆದ ನಂತರ ನೆಕ್ಸ್ಟ್ ಓ, ಆಮೇಲೆ ಲಾಸ್ಟ್ ಉಳಿದದ್ದು ಯಾವ್ದ್ರಿ, ಟಿ ಒಂದು ಉಳಿದಿದೆ. ಹಾಗಿದ್ರೆ ಇದು ಕೂಡ ಕಂಪ್ಲೀಟು, ಇದು ಕೂಡ ಕಂಪ್ಲೀಟು. ಸೊ ನೋಡ್ರಿ, 2 4 6 2 4 6. ಸೊ ಈ ತಳಗ ಬಿ ಬಂದಿದೆ, ಎಂ ತಳಗ ಇ ಇದೆ, ಟಿ ತಳಗ ಎಂ ಇದೆ, ಓ ತಳಗ ಎನ್ ಇದೆ, ಎಂ ತಳಗ ಓ ಇದೆ, ಬಿ ತಳಗ ಟಿ ಇದೆ. ಸೊ ಯಾವುದೇ ಒಂದು ಟರ್ಮ್ ಕೂಡ ಈ ತಳಗ ಇನ ಬಂದಿಲ್ಲ, ಎನ್ ತಳಗ ಎನ್ನು ಬಂದಿಲ್ಲ, ಟಿ ತಳಗ ಟಿನು ಬಂದಿಲ್ಲ, ಯಾವುದು ಅಲ್ಫಾಬೆಟ್ಗಳು ಏನಿಲ್ಲ, ಸೇಮ್ ಒಂದ್ರ ತಳಗ ಒಂದು ಬಂದಿಲ್ಲ. ಸೊ ಅದಕ್ಕಾಗಿ ಏನಂದ್ರೆ ಇಲ್ಲಿ ಆನ್ಸರ್ ಯಾವ್ದಂದ್ರೆ ನನ್ ಆಫ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾವ್ದು ಒಂದು ಬಂದಿಲ್ಲ, 2 ಬಂದಿಲ್ಲ, 1 ಬಂದಿಲ್ಲ, 3 ಬಂದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ವಿಚ್ ಟು ಸೈನ್ಸ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಫಾಲೋಯಿಂಗ್ ಇಕ್ವೇಶನ್ ಇಸ್ ಕರೆಕ್ಟ್ ಅಂತ ಕೊಟ್ಟ. ಸೊ ನೋಡ್ರಿ, ಇಂಥ ಪ್ರಶ್ನೆಗಳನ್ನ ಏನ್ ಮಾಡ್ತಾರಂದ್ರ ಎಸ್ ಎಸ್ ಅಲ್ಲಿ ಕೇಳೇ ಕೇಳ್ತಾನ ಆಲ್ಮೋಸ್ಟ್. ಓಕೆ, ಎಸ್ ಎಸ್ ಅಲ್ಲಿ ಕೇಳೇ ಕೇಳ್ತಾನ. ಎಸ್ ಎಸ್ ಸಿ ಜೆ ಡಿದಾಗ ನೆಕ್ಸ್ಟ್ ಪಕ್ಕ ಬಂದೇ ಬರ್ತಾವ ಈ ತರ ಕ್ವಶನ್ಗಳು. ಸೊ ನೋಡ್ರಿ, ಕ್ವಶನ್ ಏನೈತ್ರಿ, 247 ಇದೆ, ಡಿವೈಡೆಡ್ ಬೈ 13 ಪ್ಲಸ್ 16 ಇಂಟು 3 ಮೈನಸ್ 148 ಅಂತ ಇದೆ. ಸೊ ಅದು ಈಕ್ವಲ್ ಟು ಎಷ್ಟು ಬಂದಿದೆ, ಸೆಕೆಂಡರಿ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರ ಪ್ಲಸ್ ಅಂಡ್ ಇಂಟು ಚೇಂಜ್ ಮಾಡೋಣ. ಪ್ಲಸ್ ಅಂಡ್ ಇಂಟು 147 ಹೆಂಗಿದ್ದಾಗೈತೆ, ಡಿವೈಡೆಡ್ ಬೈ 13 ಹೆಂಗಿದ್ದಂಗೆ ಬರ್ದೆ. ಪ್ಲಸ್ ಇದ್ದಿದ್ದು ಏನಾಗಬೇಕು, ಇಂಟು ಆಗಬೇಕು. ಆಮೇಲೆ ಇಂಟು ಇದ್ದಿದ್ರಿ ಪ್ಲಸ್ ಆಗಬೇಕು. 3 ಮೈನಸ್ 148. ಓಕೆ ನೋಡ್ರಿ, 13 ಕಟ್ತಾ ಹೊಡ್ಬೇಕು. 13 ಒಂದ್ಲೆ 13 19 13 19 247. ಓಕೆ, ದೆನ್ ನೋಡ್ರಿ ನೆಕ್ಸ್ಟ್ 19
ಇಂಟು 16 ಅಂತ ಆಯ್ತು, ಪ್ಲಸ್ 3 ಮೈನಸ್ 114. ಓಕೆ, ಈಗ 19 ಇಂಟು 16 ನೋಡಿ, 19 ಇಂಟು 16 ಅಂತ ಮಾಡಿ. ಓಕೆ, ಇದು ಮಾಡ್ಬೇಕಾರೆ ಏನ್ ಮಾಡ್ಬೇಕಂದ್ರೆ 19 ಹತ್ಲೆ ಎಷ್ಟ್ರಿ ಫಸ್ಟ್ ಬೆಲ? 19 ಹತ್ಲೆ 190. ಓಕೆ, ನೆಕ್ಸ್ಟ್ 19 ಆರ್ಲೆ ಅಷ್ಟು ನೋಡ್ಬೇಕು. 9 ಆರ್ಲೆ 54, 9 ಆರ್ಲೆ 54, 9 ಒಂದೇ 9, 9 ಆರ್ಲೆ 54 ರೀ, 5 ಕೈಲ ಉಳಿತು, 6 ಒಂದೇ 6, 6 5 11. ಸೊ 4 10 3 304 ಆಯ್ತು. 304 ಪ್ಲಸ್ 3 ಮೈನಸ್ 145. ಸೊ ಹಾಗಿದ್ರೆ 304 148ರಾಗ 3 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 145 ಬರುತ್ತೆ. ಸೊ 304ದಾಗ 145 ಮೈನಸ್ ಮಾಡ್ರ ನೋಡ್ರಿ, 304ದಾಗ ಏನ್ ಮಾಡ್ಬೇಕ್ರಿ? 145 ಮೈನಸ್ ಮಾಡ್ಬೇಕು. 5 ನೋಡ್ರಿ, 14ರಾಗ 5 ಕಳೆದ್ರೆ 9. ಓಕೆ, ನೆಕ್ಸ್ಟ್ 10ರಾಗ 5 ಕಳೆದ್ರೆ 5. ನೆಕ್ಸ್ಟ್ 3ರಾಗ 2 ಕಳೆದ್ರೆ 1. 100 ಎಷ್ಟು ಬರುತ್ತೆ ಅಂದ್ರೆ 59 ಬರುತ್ತೆ. 159. ಬಟ್ ನಮ್ದು ಆನ್ಸರ್ ಇರೋದು ಎಷ್ಟು? 119 ಇದೆ. ಸೊ ಹಾಗಿದ್ರೆ 100% ಹೇಳ್ತೀನಿ, ಒಂದೇ ಆಪ್ಷನ್ ಅಂತೂ ಅಲ್ಲ, ತಪ್ಪು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಂದು ಚೆಕ್ ಮಾಡ್ಬೇಕ್ರಿ. ಈಗ ಸೆಕೆಂಡ್ ಆಪ್ಷನ್ ಚೆಕ್ ಮಾಡ್ಬೇಕು. ಸೊ ಡೈರೆಕ್ಟ್ ಆಗಿ ಬರ್ತೀನಿ, 247 ಮೈನಸ್ ಮತ್ತು ಪ್ಲಸ್ ಅನ್ನ ಚೇಂಜ್ ಮಾಡ್ಬೇಕ್ರಿ. ಡಿವೈಡೆಡ್ ಬೈ ಇದ್ದಿದ್ದ ಡಿವೈಡೆಡ್ ಬೈ ಹೆಂಗಿದಂಗೆ ಬರ್ರಿ, ಪ್ಲಸ್ ಇದು ಮೈನಸ್ ಆಗಬೇಕು. 16 ಇಂಟು 3, ನೆಕ್ಸ್ಟ್ ಮೈನಸ್ ಇದು ಪ್ಲಸ್ ಆಗಬೇಕು, 148. ಓಕೆ, 13 ಒಂದ್ಲೆ 13 ಅಷ್ಟಲೇ ಅಂದ್ರೆ 19. ಸೊ ಹಾಗಿದ್ರೆ 19 ಮೈನಸ್ 16 3 48 ಪ್ಲಸ್ 148. ಸೊ ನೋಡ್ರಿ, ಆನ್ಸರ್ ಡೈರೆಕ್ಟ್ ಆಗಿ ಸಿಕ್ಬಿಡ್ತಲ್ಲಿ. 148ರಾಗ 48 ಮೈನಸ್ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 100 ಬರುತ್ತೆ. ಸೊ 100 ಬರುತ್ತೆ. ಸೊ ಮೈನಸ್ 100 ಬರುತ್ತೆ. ಸೊ ಇಲ್ಲಿ ಏನಾಗ್ಬೇಕಂದ್ರೆ, ಇಲ್ಲ ಪ್ಲಸ್ 100, ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇದೆಯಲ್ಲ, ಪ್ಲಸ್ 100 ಅಂತ ಮಾಡಬೇಕು. ಸೊ 100 ಪ್ಲಸ್ 19 ಮಾಡಿದ್ರೆ 119 ಇಸ್ ದ ಕರೆಕ್ಟ್ ಆನ್ಸರ್. 119 ಯಾವ್ದಂದ್ರ ಆಪ್ಷನ್, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ 119 ಇದೆ, ಇಲ್ಲಿ ಕೂಡ 119 ಇದೆ. ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 2 ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ದೆನ್ ನೋಡ್ರಿ, ಸೊ ಈ ತರ ಬಂದಂದ್ರೆ ನೋಡ್ರಿ, ಆಲ್ಮೋಸ್ಟ್ ಆಗಿ 2ನೇ ಅಥವಾ 3ನೇ ಆಪ್ಷನ್ದಾಗ ಆನ್ಸರ್ ಇರುತ್ತೆ. ಸೊ ಚೆಕ್ ಮಾಡಿ ನೋಡ್ಬೇಕ್ರಿ ಅಷ್ಟೇ. ಪಟಾಪಟ ಡೈರೆಕ್ಟ್ ಆಗಿ ಸೈನ್ ಅನ್ನ ಚೇಂಜ್ ಮಾಡಿಬಿಡ್ಬೇಕ್ರಿ. ಕೊಟ್ಟಂತ ಕ್ವಶನ್ದಾಗ ಸೈನ್ ಅನ್ನ ಚೇಂಜ್ ಮಾಡಿಬಿಡ್ಬೇಕು. ಓಕೆ ನೋಡ್ರಿ, ಇದು ಟೈಪ್ ಅಂದ್ರೆ ಕ್ವಶನ್ಸ್ ಆಲ್ಮೋಸ್ಟ್ 99% ಕ್ವಶನ್ಸ್ ಅನ್ನ ಕೇಳೇ ಕೇಳ್ತಾವ. ಓಕೆ, ಸೊ ನೋಡ್ರಿ, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿ ಗಿವನ್ ಫಿಗರ್ ಅಂತ ಕೊಟ್ಟಾರ. ಸೊ ನೋಡ್ರಿ, ಇಲ್ಲಿ ಕೊಟ್ಟಂತ ಡಯಾಗ್ರಾಮ್ದಾಗ ಇದನ್ರಿ ಟ್ರಯಾಂಗಲ್ಸ್ ಎಷ್ಟು ಅದಾವು ನೋಡ್ಬೇಕ್ರಿ. ಕೊಟ್ಟಂತ ಫಿಗರ್ದಾಗ ಟ್ರಯಾಂಗಲ್ ಎಷ್ಟು ಅದಾವು ನೋಡ್ರಿ. ಟ್ರಯಾಂಗಲ್ ಅಂದ್ರೆ ಯಾವ ಆಕಾರದಾಗ ಇರ್ಬೇಕಂದ್ರೆ ಈ ಆಕಾರದಾಗ ಇದ್ದದ್ದನ್ನ ಕೌಂಟ್ ಮಾಡ್ಬೇಕ್ರಿ. ಈ ಆಕಾರದಾಗ ನೋಡ್ರಿ, ಫಸ್ಟ್ 1 2 3 3 4, ನೆಕ್ಸ್ಟ್ ಇದೊಂದು 5. ಓಕೆ, 5 ಅದು ರೀ. ನೆಕ್ಸ್ಟ್ ಇದು ನೋಡ್ರಿ 6 7, ನೆಕ್ಸ್ಟ್ ಇದು 8 9 10, ನೆಕ್ಸ್ಟ್ 11. ಓಕೆ, ಇದು ಕಾಲಮ್ ಮುಗಿತು. 11 ಆದ ನಂತರ ನೆಕ್ಸ್ಟ್ ಇದು ನೋಡ್ರಿ 11 12 13. ಸೊ ಇವೆರಡು ಕೂಡಿ ಏನಾಗುತ್ತೆ ಅಂದ್ರೆ ಒಂದಾಗತ್ತೆ. ಇವೆರಡು ಕೂಡಿ ಏನಾಗುತ್ತೆ, ಒಂದು ಡೈಗ್ರಾಮ್ ಆಗುತ್ತೆ. ಅಂದ್ರೆ 14, ನೆಕ್ಸ್ಟ್ 15, ಇದು 16 17 18. ಸೊ ಇವೆರಡು ಕೂಡಿ ಒಂದಾಗತ್ತೆ 19. ಎಷ್ಟಾದ್ರು ರೀ? 19. ನೆಕ್ಸ್ಟ್ ನೋಡ್ರಿ, ಮತ್ತೆ ಎಲ್ಲಿದಾವು ಡೈಗ್ರಾಮ್ಗಳು? ಮತ್ತೆ ಎಲ್ಲಿದಾವು? ಎಷ್ಟಾದ್ರೂ ಈಗ 19 ಡೈಗ್ರಾಮ್ಗಳದು. ಸೊ ನೋಡ್ರಿ, ಇವೆರಡು ಕೂಡಿ ಒಂದ್ರಿ 19 1 20 20. ಮತ್ತೆ ಇದು ಬಿಟ್ರೆ ಎಲ್ಲೂ ಇಲ್ಲ. ಟೋಟಲ್ ಆಗಿ ಎಷ್ಟಾದ್ರಿ? 20 ಏನದು ಅಂದ್ರ ನಮ್ಮ ಟೋಟಲ್ ಆಗಿರುವಂತ ಟ್ರಯಾಂಗಲ್ಸ್ಗಳದು. ಮತ್ತೆ 19 ಇಲ್ಲೊಂದಿದೆ, ಸಾರಿ, ಇದೊಂದು 21. ಸೊ ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಾದಂದ್ರ 21 ಅದು ರೀ. ಆಪ್ಷನ್ ನಂಬರ್ ಯಾವ್ದಂದ್ರ 3 ಇಸ್ ದ ಕರೆಕ್ಟ್ ಆನ್ಸರ್. 21 ಡೈಗ್ರಾಮ್ಗಳು ಟೋಟಲ್ ಆಗಿ. ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ಬೇಕಾರ ಇನ್ನೊಂದ್ಸಲ ಎಲ್ಲ ಡ್ರಾ ಮಾಡ್ತೀನಿ, ಕ್ಲೀನ್ ಅನ್ನ ಮಾಡಿ. ಸೊ ನೋಡ್ರಿ, ಫಸ್ಟ್ 1 2 3 4 5 ಅದು. ಸೊ 6 7 ಇವೆರಡು ಕೂಡಿ ಒಂದ್ರಿ 8, ಇದೊಂದು 9 10 11, ನೆಕ್ಸ್ಟ್ 12
13 ಇವೆರಡು ಕೂಡಿ ಒಂದ್ರಿ 14, ನೆಕ್ಸ್ಟ್ 15, 16, 17, 18 ಇವೆರಡು ಕೂಡಿ 1, 19, ಇದೊಂದು 20, 20 ಆದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತಂದ್ರ ಇದೊಂದು 21. 21. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. 21 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ರೀ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಮಿರರ್ ಇಮೇಜ್ ಅಂತ ಕೇಳಿ. ಸೊ ಇದಾಗ ಏನೈತ್ರಿ, MN ಅನ್ನೋದು ಏನೈತೆ ಅಂದ್ರೆ ಒಂದು ಮಿರರ್ ಇದೆ. ಸೊ ಹಾಗಿದ್ರೆ ಇದು ಮಿರರ್ ಹಿಂದಿಟ್ರೆ ಇವು ಅಕ್ಷರಗಳಿಗೆ ಏನಾಗ್ತಾವ ಅಂತ ಕೇಳಿದ್ರೆ, ಸೊ ಯಾಟ್ ಅನ್ನೋದು ನೋಡ್ರಿ, ಯಾಟ್ ಅನ್ನೋದ ಈ ತರ ಬರ್ತದ. ಓಕೆ, ಇದು ಎ ಅನ್ನೋದ ಈ ಸೈಡ್ ಬಂದ ಹಿಂಗ್ ಕೊಡ್ರಿ. ಸೊ ಈ ಭಾಗ ಏನೈತಲ್ಲ ಇಲ್ಲಿ ಬರ್ತದೆ. ಹಾಗಿದ್ರೆ ಇಲ್ಲಿ ನೋಡ್ರಿ, ಈ ಭಾಗ ಇದ್ದದ ಇದ್ರ ಪಕ್ಕದಲ್ಲಿ ಬರುವಂತ ನೋಡ್ರಿ ಆಪ್ಷನ್ ಎಲ್ಲಾದ್ರೂ ಸೇಮ್ ಒಂದೇ ಇದೆ. ಸೊ ಹಾಗಿದ್ರೆ ಯಾಟ್ ಅನ್ನ ಬಿಟ್ಬಿಡುತ್ತೆ, ತಲೆ ಕೆಡ್ಸ್ಕೊಟ್ರೆ. ನೆಕ್ಸ್ಟ್ 4 ಅನ್ನ ನೋಡ್ರಿ, 4 ಈ ಲೈನ್ ಐತಿ ಅಂತಲ್ರಿ, ಇಲ್ಲಿ ಬರ್ಬೇಕು ಇದು ಲೈನ್. ಈ ಲೈನ್ ಇಲ್ಲಿ ಬರುತ್ತಾ. ಸೊ ಹಿಂಗ್ ಹೋಗಿ ಹಿಂಗ್ ಅಂತ ಬರುತ್ತೆ. ಸೊ ಈ ತರ 4 ಎಲ್ಲಿಂದವು, ಇಲ್ಲಿ ಕೂಡ ಇದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಆಪ್ಷನ್ ಅದು ಕೂಡ ಸೇಮ್ ಇದೆ. 7 ನೋಡ್ರಿ, 7 ಹಿಂಗ್ ಐತಲ್ಲ, ಇದು 7 ಯಾವ ತರ ಬರುತ್ತಂದ್ರ ಇದು ಈ ತರ 7 ಬರುತ್ತೆ. ಈ ತರ 7 ಬರುತ್ತೆ. ಸೊ ಹಾಗಿದ್ರ ಈ ಕಡೆ ಈ ಮೋತಿ ಮಾಡಿರುವಂತ 7 ಎಲ್ಲಿತ್ರಿ, ಈ ತರ ಆಗಿದೆ, ಈ ತರ ಆಗಿದೆ, ಈ ತರ ಆಗಿದೆ. ಸೊ ಇದು ಆಪ್ಷನ್ ಬಿ ಅಂತೂ ಇರಕ್ ಸಾಧ್ಯ ಇಲ್ಲ. ಸೊ ಇನ್ ಈ ತರ ಯಾವ ಚೇಂಜಸ್ ತಾವ್ ನೋಡ್ರಿ. ಡಬ್ಲ್ಯೂ ಅಂತೂ ಎಲ್ಲಾದ್ರೂ ಕಾಮನ್ ಆಗಿ ಬರುತ್ತೆ. ಆರ್ ನೋಡ್ರಿ, ಆರ್ ಇಲ್ಲಿ ಸೇಮ್ ಇದೆ, ಇಲ್ಲಿ ಬೇರೆ ಇದೆ. ಹಾಗಿದ್ರೆ ನೋಡ್ರಿ ಆರ್ ಅಂದ್ರೆ ಯಾವ ತರ ಬರುತ್ತೆ ಅಂದ್ರ ಈ ತರ ಬರುತ್ತೆ. ಸೊ ಈ ತರ ಇದ್ದಂತ ಆರು ಓನ್ಲಿ ಜಸ್ಟ್ ಎಲ್ಲಿದೆ ಅಂದ್ರ ಈ ಸೇಫ್ ದಾಗಿರೋದು ಆರು ಓನ್ಲಿ ಇವ್ ತರ ಮಾತ್ರ ಇದೆ. ಎ ಮತ್ತು ಸಿ ದಾಗ ಮಾತ್ರ ಇದೆ. ಎ ಮತ್ತು ಸಿ ಓನ್ಲಿ ಎಚ್ ಮೇಲೆ ಡಿಪೆಂಡ್ ಇದೆ. ಎಚ್ ಒಂದು ನೋಡಿದ್ರೆ ಮುಗಿತು. ಎಚ್ ಇಲ್ಲಿ ಈ ತರ ಇದೆ ಅಂದ್ರ ಇದ್ದ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂದ್ರ ಈ ತರ ಬರುತ್ತೆ. ಈ ತರ ಎಚ್ ಇರೋದಿಲ್ಲ ಇತ್ತಂದ್ರೆ ಆಪ್ಷನ್ ಎ ದಾಗ ಮಾತ್ರ ಇತ್ತು ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಏನಾಗುತ್ತೆ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ಕೋಡಿಂಗ್ ಮತ್ತು ಡಿಕೋಡಿಂಗ್. ಸೊ ಇದು ನೋಡ್ರಿ ಯಾವ ತರ ಅರೇಂಜ್ಮೆಂಟ್ ಇದೆ. ಸೊ ಇಲ್ಲಿ ಏನ್ ಕೊಟ್ಟಾರ, ಇನ್ ದ ಫಾಲೋವಿಂಗ್ ಸೀರೀಸ್ ಓನ್ಲಿ ಒನ್ ಲೆಟರ್ ಇಸ್ ಕಲ್ಸ್ಟಾರ್ ಇನ್ ಕರೆಕ್ಟ್, ಸೆಲೆಕ್ಟ್ ದ ಇನ್ ಕರೆಕ್ಟ್ ಕಲ್ಸ್ಟಾರ್ ಅಂತ ಲೆಟರ್ ಕಲ್ಸ್ಟಾರ್ ಅಂತ ಹೇಳಿ. ಸೊ ಫಸ್ಟ್ ಏನ್ ಕೊಟ್ಟಾರ, YCG ಅಂತ ಕೊಟ್ಟಾರ. ನೆಕ್ಸ್ಟ್ IMQ ಅಂತ ಕೊಟ್ಟಾರ. ನೆಕ್ಸ್ಟ್ SVZ ಅಂತ ಕೊಟ್ಟಾರ. CGK ಅಂತ ಕೊಟ್ಟಾರ. ನೆಕ್ಸ್ಟ್ MQU ಅಂತ ಕೊಟ್ಟಾರ. MQU ಅಂತ ಹೇಳಿ ಕೊಟ್ಟಾರ. ಸೊ ಈಗ ಆದ ನಂತರ ಇಲ್ಲಿ ನೋಡ್ರಿ, Y ಇದ್ದಿದ್ದು ಏನಾಗೈತಿ I ಅಂತ ಆಗಿದೆ. Y ಇದ್ದಿದ್ದು I ಅಂತ ಆಗಿದೆ. Y ಇಲ್ಲಿದೆ, Z ಪ್ಲಸ್ 1 ಐತೆ. Z ABCDEFGHI ಪ್ಲಸ್ 10 ಆಗಿದೆ. ಇಲ್ಲಿಗೆ ಪ್ಲಸ್ 10 ಆಗಿದೆ. ಸೊ ತಪ್ಪಾಗಿದ್ದು ನಾವು ಕಂಡು ಹಿಡಬೇಕು. I ದಿಂದ S, I ದಿಂದ I ಇಲ್ಲಿದೆ, I ದಿಂದ S I ಅನ್ನೋದು ಎಷ್ಟಿದೆ, 9 ನಂಬರ್ ಇದೆ. S ಅನ್ನೋದು 19 ಇದೆ. ಇಲ್ಲೂ ಕೂಡ ಏನಾಗೈತಿ ಪ್ಲಸ್ 10 ಆಗಿದೆ. ಸೊ ಇಲ್ಲಿಂದ S ದಿಂದ C ಗೆ, S ದಿಂದ C ಗೆ ಇಲ್ಲಿ ಎಷ್ಟೈತ್ರಿ, ಇಲ್ಲಿಂದ್ರ S ದಿಂದ 26 ಅಂದ್ರ 19, ಇದು 6, ಒಂದು 7 ಆಯ್ತ್ರಿ. 7 ಪ್ಲಸ್ 4 ಒಂದು ಸೆಕೆಂಡು. STUVWXYZ ABCD C ತಕ ಅಷ್ಟ ಇದೆ. ಇಲ್ಲಿ ಕೂಡ ಪ್ಲಸ್ 10 ಆಗಿದೆ. ಸೊ ಸಿ ದಿಂದ ಎಂ ಕೂಡ ಏನಾಗಿತ್ತು ಅಂದ್ರೆ ಪ್ಲಸ್ 10 ಬೇಡ. ಸಿ ದಿಂದ ಎಂ ಕೂಡ ನೋಡ್ರಿ, ಸಿ ಎಷ್ಟು ನಂಬರ್ ಇದೆ, 3ನೇ ನಂಬರ್ ಇದೆ. ಸೊ ಎಂ 13 ನಂಬರ್ ಇದೆ. ಇದು 10 ಇಲ್ಲೇ ಡೈರೆಕ್ಟ್ ಆಗಿ ತಿಳಿದ್ಬಿಡ್ತಾವೆ. 3 ಮತ್ತು 10 ಡಿಫ್ರೆನ್ಸ್ 10 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಎಲ್ಲಾ ಕಡೆ 10 ಇದೆ. ಸೊ ಇದನ್ನು ಚೆಕ್ ಮಾಡಿ. ಸಿ ದಿಂದ ಎಮ್ಗೆ ಎಷ್ಟಿದೆ, ಸಿ ದಿಂದ ಎಮ್ಗೆ 10 ಇದೆ. ಸಿ ದಿಂದ ಎಮ್ಗೆ 10 ಇದೆ. ಎಮ್ ದಿಂದ ವಿ ನೋಡ್ಬೇಕು. ಎಮ್ ದಿಂದ ವಿ, ಎಂ NOPQRSTUV ಇಲ್ಲಿ ಎಷ್ಟಾಯ್ತು, ಪ್ಲಸ್ 9 ಆಯ್ತು. ಇಲ್ಲಿ ಏನೋ ಗದ್ಲಾಗೈತಿ, ಪ್ಲಸ್ 9. ಈ ವಿ ದಿಂದ ಜಿಗೆ ಎಷ್ಟಾಗಿತ್ತು ನೋಡ್ರಿ, VWXYZ ABCDEFG ಇಲ್ಲಿ ಪ್ಲಸ್ 11 ಆಗಿತ್ತು. ಇಲ್ಲಿ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಪ್ಲಸ್ 11 ಆಗಿದೆ. ಸೊ ಇಲ್ಲಿ ಬರಬೇಕಾಗಿರುವಂತ ಒಂದ್ ಏನೈತಲ್ರಿ, ಅದೇನಾಗೈತಿ ಇಲ್ಲಿ ಒಂದ್ ಜಾಸ್ತಿ ಆಗೈತಿ. ಸೊ ಇಲ್ಲ ವಿ ಬರಬಾರ್ದಾಗೈತಿ. ವಿ ಬರೋ ಬದ್ಲಿ ಏನಾಗ್ಬೇಕಿತ್ತಂದ್ರೆ ಡಬ್ಲ್ಯೂ ಬರಬೇಕಾಗಿತ್ತು. ಇದೆಲ್ಲಾದ್ರೂ ಡಬ್ಲ್ಯೂ ಬರ್ತಂದ್ರೆ ಇದು ಕೂಡ 10 ಆಗತ್ತಿತ್ತು, ಇದು ಕೂಡ ಏನಾಗ್ತಿತ್ತು 10 ಅಂತ ಆಗ್ತಿತ್ತು. ಸೊ ಅಂದಾಗ ಮಾತ್ರ ಏನಾಗುತ್ತೆ ನಮ್ಗೆ ಕರೆಕ್ಟ್ ಆಗುತ್ತೆ. ಇದು SWZ ಅಂತ ಆಗ್ಬೇಕಾಗಿತ್ತು, SVZ ಅಂತ ಆಗೈತಿ. ಸೊ ತಪ್ಪಾಗಿರೋದು ಅಂದ್ರೆ SVZ ಇಸ್ ರಾಂಗ್ ಯೂಸೇಜ್ ಆಗುತ್ತೆ, ರಾಂಗ್ ಯೂಸೇಜ್ ಆಗುತ್ತೆ. ಓಕೆ, ಸೊ ಅಲ್ಲಿ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಇಲ್ಲಿ ನೋಡ್ರಿ.
ಸೊ ಇದೇ ಏನ್ ಸೇಮ್ ಇದ್ರಲ್ಲ ಅದರ್ ಟೈಪ್ ಆಗಿದ್ರಿ ಇಲ್ಲಿ ಕೂಡ ತಪ್ಪಾಗಿದ್ದು ಯಾವ್ದೈತಿ ನಾಟ್ ಬಿಲಾಂಗ್ಸ್ ಟು ಐತಿ. ಸೊ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಇದ್ರ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡ್ರಿ. ಸೊ ಸಿಂಪಲ್ ಇದೆ, ಇದು ಕೂಡ ಇದೇ ಏನು ಇದಲ್ಲ ಅದರ್ ಟೈಪ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಇಲ್ಲಿ ವಾಟ್ ವಿಲ್ ಬಿ ದಿ ಕಮ್ ಇನ್ ದಿ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋವಿಂಗ್ ಇಕ್ವೇಶನ್ ಪ್ಲಸ್ ಅಂಡ್ ಮೈನಸ್ ಆರ್ ಇಂಟರ್ಚೇಂಜ್ ಇಂಟು ಅಂಡ್ ಡಿವೈಡೆಡ್ ಬೈ ಇಂಟರ್ಚೇಂಜ್. ಸೊ 342 ಏನಾಗ್ಬೇಕ್ರಿ, ಇಂಟು ಇದ್ದಿದ್ದು ಏನಾಗಬೇಕು, ಡಿವೈಡೆಡ್ ಬೈ ಆಗಬೇಕು. ಡಿವೈಡೆಡ್ ಬೈ 18 ಪ್ಲಸ್ ಇದು ಮೈನಸ್ ಆಗಬೇಕು, ಮೈನಸ್ 18 ಪ್ಲಸ್ ಇದು ಮೈನಸ್ 79, ನೆಕ್ಸ್ಟ್ ಮೈನಸ್ ಇದು ಪ್ಲಸ್. ಸೊ 1 ಸೆಕೆಂಡ್, 18 ಪ್ಲಸ್ ಇದು ಮೈನಸ್ ಆಯ್ತು 79 ಮೈನಸ್ ಇದ್ದಿದ್ದು ಪ್ಲಸ್ 18 2 ಸಲ ಬಂದ. 1 ಸೆಕೆಂಡ್, 18 ಆಯ್ತು ಪ್ಲಸ್ ಇದು ಏನಾಗಬೇಕು ಮೈನಸ್ 79 ಪ್ಲಸ್ 45 ಡಿವೈಡೆಡ್ ಬೈ ಇದ್ದಿದೆ ಇಂಟು 3 ಅಂತ ಆಗಬೇಕು, ಇಂಟು 3 ಅಂತ ಆಗಬೇಕು. ಸೊ ಈಗ ನೋಡ್ರಿ 342 ಡಿವೈಡೆಡ್ ಬೈ 18 ಐತಿ, 342 ಡಿವೈಡೆಡ್ ಬೈ 18. ಸೊ ಇದನ್ನ ಏನ್ ಮಾಡ್ಬೇಕು ನಾವೀಗ ಸೊಲ್ಯೂಷನ್ ಅನ್ನ ಬಿಡಿಸ್ಬೇಕು. ನೋಡ್ರಿ ಫಸ್ಟ್ 2 ಅಂತ ಕಟ್ತೇವ್ರಿ, 2 9 2 1 2 2 7 14 2 1 2. ನೆಕ್ಸ್ಟ್ 3 ನೋಡಿ, 3 3 6 18 ಆಗತ್ತ, 3 5 15 16 17 2 ಆಯ್ತು, 3 7 21 3 7 21 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 3 9, ನೆಕ್ಸ್ಟ್ 3 1 3 1 3 3 9 20, ಹಾಗಿದ್ರೆ ಎಷ್ಟು ಬರ್ತರಿ 19 ಅಂತ ಬರ್ತದೆ. 19 ಮೈನಸ್ 79 ಪ್ಲಸ್ 45 ಇಂಟು 3 ಮಾಡಿದ್ರೆ 135 ಬರುತ್ತೆ, 135. ಸೊ ನೋಡ್ರಿ ಇಲ್ಲಿ 79 ಮೈನಸ್ 19 ಮಾಡಿದ್ರೆ 60 ಅಂತ ಬರುತ್ತೆ, ಮೈನಸ್ 60 ಬರುತ್ತೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅನ್ನು ಇಡಬೇಕು, ಪ್ಲಸ್ 135. 135 ದಾಗ 60 ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 75 ಅಂತ ಬರುತ್ತೆ. ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಅಂತ ಇಟ್ಟಿನಿ. ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. 75 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ, 75. ಓಕೆ, ನೆಕ್ಸ್ಟ್ ಒಂದು. ಸೊ ಇದು ಕೂಡ ಸಿಂಪಲ್ ಆಗಿರುವಂತ ಪ್ರಶ್ನೆ. ಸೊ ಏನಿದೆ ಅಂದ್ರೆ ಸಿಂಪ್ಲಿಫೈ ಮಾಡೋದಿದೆ. 15.5 ಮೈನಸ್ 3 ಮೈನಸ್ ಪುಷ್ಪವರ್ಣ 7 ಮೈನಸ್ ಬ್ರಾಕೆಟ್ 5 ಮೈನಸ್ ಬ್ರಾಕೆಟ್ 14.5 ಮೈನಸ್ 13.5 ಬ್ರಾಕೆಟ್ ಕಂಪ್ಲೀಟ್ ಪುಷ್ಪವರ್ಣ ಕಂಪ್ಲೀಟ್ ಮುಂದೆ ಹೋಲ್ ಬ್ರಾಕೆಟ್ ಈಸ್ ಆಲ್ಸೋ ಕಂಪ್ಲೀಟೆಡ್. ಓಕೆ, ದೆನ್ ಇದಾದ ನಂತರ ಈಗ ಬ್ರಾಕೆಟ್ ಒಳಗಿನ ಬಿಡಿಸ್ಕೊತ ಹೋಗ್ಬೇಕ್ರಿ. 15.5 ಹೆಂಗಿದಂಗೆ ಬರದೆ, ನೆಕ್ಸ್ಟ್ 3 ಮೈನಸ್ ಇಂದ ಪುಷ್ಪವರ್ಣ 7 ಹೆಂಗಿದಂಗೆ ಬರದೆ, ಪ್ರತಿ ಒಳಗಿನ ಬ್ರಾಕೆಟ್ ಏನಿಲ್ಲ ಮತ್ತೆ ಅದನ್ನ ಸೊಲ್ಯೂಷನ್ ಅನ್ನು ಬಿಡಿಸ್ಕೋಬೇಕು. ಓಕೆ, 5 ಮೈನಸ್ 14.5 ಮೈನಸ್ 13.5 ಮಾಡಿದ್ರೆ 1 ಬರುತ್ತೆ ಆನ್ಸರ್. ಸೊ ಎಲ್ಲ ಉಳಿದೆಲ್ಲ ಬ್ರಾಕೆಟ್ ಅನ್ನು ಕಂಪ್ಲೀಟ್ ಅನ್ನು ಮಾಡಿಬಿಡಿ. ಸೊ ನೆಕ್ಸ್ಟ್ 15.5 ಮೈನಸ್ 3 ಮೈನಸ್ 7, ಸೊ ಮೈನಸ್ 5 ಮೈನಸ್ 1 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ 4 ಅಂತ ಬರ್ಬೋದು. ಪುಷ್ಪವರ್ಣ ಕಂಪ್ಲೀಟ್ ಬ್ರಾಕೆಟ್ ಕಂಪ್ಲೀಟ್. ಸೊ ನೆಕ್ಸ್ಟ್ ಈಗ 15.5 ನೆಕ್ಸ್ಟ್ ಮೈನಸ್ ಇದು 3 ಹೆಂಗಿದಂಗೆ ಬರುತ್ತೆ, 7 ದಾಗ 4 ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ 3 ಅಂತ ಬರುತ್ತೆ. ಸೊ 15.5 ಮೈನಸ್ 3 ದಾಗ 3 ಕಳೆದ್ರೆ 0 ಬಂತು. 15.5 ಮೈನಸ್ 0 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ, ಸಾರಿ 0 ಬರಲ್ಲ, 15.5 ಬರುತ್ತೆ. ಇಂಟು ಮಾಡಿದ್ರೆ 0 ಬರುತ್ತೆ. ಹಾಗಿದ್ರೆ ಆನ್ಸರ್ ಎಷ್ಟು ಬರುತ್ತೆ, ಆಪ್ಷನ್ ನಂಬರ್ ಯಾವ್ದು ಅಂದ್ರೆ ಎ ಇಸ್ ದ ಕರೆಕ್ಟ್ ಆನ್ಸರ್. 15.5 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒಂದು ಇದೇನಂದ್ರೆ ಪರ್ಸೆಂಟೇಜ್ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಎ ಶಾಪ್ ಕೀಪರ್ ಮಾರ್ಕ್ಡ್ an article for the 5,000. The shopkeeper is allowed to successive discount of ಎಷ್ಟು ಅಂದ್ರೆ 20%, 15%, 10%. The selling price of the article ಅಂತ ಕೇಳಿದಾರೆ. ಏನ್ರಿ ಸೇಲ್ ಆಗಿರುವಂತ ಆರ್ಟಿಕಲ್ ಎಷ್ಟಕ್ಕ ಸೇಲ್ ಮಾಡಿದಾರು ಅಂತ ಕ್ವಶನ್ ಅನ್ನ ನಮ್ಗೆ ಏನ್ ಮಾಡ್ಯಾರು ಕೇಳಿದಾರೆ. ಸೊ ಈಗ ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟ ಏನಂದ್ರ ಫಸ್ಟ್ ಪೇಲ ಅದು ಎಷ್ಟು ಇತ್ತಂದ್ರ 5,000 ರೂಪಾಯಿ ಇತ್ತು. ಎಷ್ಟಿತ್ರಿ ಮಾರ್ಕ್ ಪ್ರೈಸ್ 5,000 ರೂಪಾಯಿ ಇತ್ತು. ಸೊ ಹಾಗಿದ್ರೆ 5,000 ಅಂತ ಫಸ್ಟ್ ಎಷ್ಟು ಕೊಟ್ಟ, 20% ಡಿಸ್ಕೌಂಟ್ ಅನ್ನು ಕೊಟ್ಟ. ಓಕೆ, 5,000 20% ಅನ್ನ ಕಂಡಿಡ್ಬೇಕು. 5,000 20% 10% ಅಂದ್ರೆ 500 ಆಗುತ್ತೆ. 20% ಅಂದ್ರೆ ಎಷ್ಟಾಗತ್ತ, 1,000 ಆಗುತ್ತೆ. ಎಷ್ಟ್ರಿ 1,000 ಆಗುತ್ತೆ. ಸೊ ಡಿಸ್ಕೌಂಟ್ ಕೊಟ್ಟು ಲಾಸ್ಟ್ ಅವ್ನಿಗೆ ಎಷ್ಟಕ್ಕೆ ಸಿಕ್ಕೈತಿ ಅಂತ ಬೇಕಾಗಿ. ಹಾಗಿದ್ದಾಗ 5,000ದಾಗ 1,000 ಮೈನಸ್ ಮಾಡಿ ಎಷ್ಟು ಬರುತ್ತೆ, 4,000 ಅನ್ಸು. ಓಕೆ, ಫಸ್ಟ್ ಸಕ್ಸೆಸಿವ್ ಡಿಸ್ಕೌಂಟ್ ಆದ ನಂತರ ಎಷ್ಟಾಯ್ತು ಅವಂಗ 4,000 ರೂಪಾಯಿ ಅಮೌಂಟ್ ಬಂದು. ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ 15% ಡಿಸ್ಕೌಂಟ್ ಕೊಡ್ತಾನೆ ನಾವು ಮತ್ತೆ. ಹಾಗಿದ್ರೆ ಈಗ 4,000 ನನಗೆ ಎಷ್ಟು ಬೇಕ್ರಿ, 15% ಬೇಕೀಗ. ಸೊ 10% ಎಷ್ಟೈತ್ರಿ, 400 ಆಯ್ತು. ಮ್ಯಾಗ 5% ಅಂದ್ರ 10%, 1% ಅಂದ್ರೆ ಎಷ್ಟೈತ್ರಿ, 45. 4 5 ಎಷ್ಟಾಯ್ತು, 20 ಅಂದ್ರೆ ಅದು 200. 400 ಪ್ಲಸ್
200 ಮಾಡ್ಬೇಕು. 400 ಪ್ಲಸ್ 200 ಮಾಡ್ರೆ 600 ಅಂತ ಆಗುತ್ತೆ. ಸೊ ಹಾಗಿದ್ರೆ 4000ದಾಗ 600 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ ಅಂದ್ರೆ 3400 ಬರುತ್ತೆ. ಎಷ್ಟ್ರಿ? 3400 ಉಳಿದೆ. ಸೊ ನೆಕ್ಸ್ಟ್ ಲಾಸ್ಟ್ ಎಷ್ಟಾಗಿತ್ತು ಅಂದ್ರೆ 10% ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ 3400 10% ಎಷ್ಟಂದ್ರೆ 340. ನೋಡ್ರಿ, 3400ದ ಎಷ್ಟು 10% 340. ಈಗ ಏನ್ ಮಾಡ್ಬೇಕ್ರಿ? 340 ಮೈನಸ್ ಮಾಡ್ಬೇಕು. 0 10 4 ಕಳೆದ್ರೆ 6, 4 4 ಕಳೆದ್ರೆ 0 3. ಹಾಗಿದ್ರೆ ನೆಟ್ ಅಮೌಂಟ್ ಅವ್ಗೆ ಎಷ್ಟು ಹೋಗೈತೆ ಅಂದ್ರೆ 3060 ಅವ್ಗೆ ಏನು ಹೋಗಿತ್ತು ಅಂದ್ರೆ ಅಮೌಂಟ್ ಇನ್ನು ಪ್ರೈಸ್ ಅಮೌಂಟ್ ಆಗಿದೆ. ಯಾವ್ದಂದ್ರೆ ಆಪ್ಷನ್ ನಂಬರ್ 4th ಒನ್ ಇದೆ. ಸೊ ಹಾಗಿದ್ರೆ ನಾವು ಸೇಲ್ ಮಾಡಿದ್ದೆ ಎಷ್ಟಂದ್ರೆ 3060. 3060ಕ್ಕೆ ಏನ್ ಮಾಡ್ತಾನಂದ್ರೆ ಅವ ಸೇಲ್ ಮಾಡ್ತಾನೆ. ಸೊ 5000 ಇದ್ದ 20% 1000 ಆಗುತ್ತೆ. ಅದ ಹಾಗಿದ್ರೆ 1000 ಮೈನಸ್ ಮಾಡ್ರೆ 4000. ಆಮೇಲೆ ನೆಕ್ಸ್ಟ್ ಮತ್ತೆ 15% 600 ಆಗುತ್ತೆ. 3400. ಆಮೇಲೆ ನೆಕ್ಸ್ಟ್ 3400 10% 340 ಆಗುತ್ತೆ. 340ರದು ಮೈನಸ್ ಅನ್ನು ಮಾಡಿದ್ರೆ 3060 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವಂದ್ರೆ ಆಪ್ಷನ್ ನಂಬರ್ 4th ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಹಾ, ಓಕೆ. ಟೋಟಲಿ ಸೊ ಇಲ್ಲಿ ತನಕ ಕೇಳಿರುವಂತ SSC CGL ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಮತ್ತೆ ಬಂದ್ಬಿಟ್ಟು ಇನ್ನಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಇನ್ನು ಮುಂದೆ SSC JD ಕ್ಲಾಸಸ್ಗಳನ್ನ ಡಿಸ್ಕಷನ್ ಮಾಡೋಣ. SSC JD ಎಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನೊಂದು ಏನಂದ್ರೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.